ಹಲೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ ವೈಫ್ ಫ್ರೆಂಡು. ನೀವ್ ಹೇಗ್ ಗೊತ್ತು ಅಂತ ನೋಡ್ತಾ ಇದ್ದೀರಾ? ನೀವು ಪ್ರಿಯಾನ್ ಲವ್ ಮಾಡಿದ್ರಿಂದ ಹಿಡಿದು ನೀವು ರಿಜಿಸ್ಟರ್ ಮದ್ವೆ ಆಗೋ ತನಕನೂ ನಂಗೆಲ್ಲ ಗೊತ್ತು. ನೀವ್ ರಿಜಿಸ್ಟರ್ ಮದ್ವೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ಲಾಂದಿದ್ರೆ ಖಂಡಿತ ಬರ್ತಿದ್ದೆ. ಹಾಯ್ ಪ್ರಿಯಾ. ಹಾಯ್. ಹಾಯ್. ಹಾಯ್ ಉಮಾ. ಹೇಗಿದೆಯೇ? ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಒಳಗ್ ನಡಿ. ಪ್ರಿಯಾ, ಏನೇ ಆಗಿದೆ ನಿನ್ಗೆ? ಅಲ್ವೇ, ಮದ್ವೆಗ್ ಮುಂಚೆ ಹೇಗಿದ್ದೆ, ಇವಾಗ ಹೇಗ್ ಆಗೋಗಿದ್ಯಾ ಗೊತ್ತಾ? ಏನೇ ಪ್ರಾಬ್ಲಮ್ಮು? ಅವನೇನ್ ಮಾಡ್ತಾನೆ ಗೊತ್ತಾ? ನಾನು ಎಲ್ಲಿಗೆ ಹೋದ್ರು ಬಂದು ನಿಂತ್ಬಿಡ್ತಾನೆ. ಬೆಡ್ರೂಮು, ಅಡಿಗೆ ಮನೆ, ಶಾಪಿಂಗ್ ಹೋದ್ರು ಬರ್ತಾನೆ ಕಣೆ. ಆಫೀಸ್ ಮುಗಿದ್ ನೆಕ್ಸ್ಟ್ ಮಿನಿಟ್ ಅಲ್ಲೇ ಮನೇಲಿ ಇರ್ತಾನೆ. ಯಾಕೆಂತೀಯಾ? ನನ್ ಜೊತೆನೇ ಇರೋಕೆ, ನನ್ ನೋಡ್ತಾನೆ ಇರೋಕೆ. ಅಲ್ವೇ, ಎಲ್ರ ಮನೇಲೂ ಗಂಡ ಹೀಗೆಲ್ಲ ಇಲ್ವಲ್ಲ ಅಂತ ಇರ್ತಾರೆ. ನೀನ್ ನೋಡಿದ್ರೆ ಗಂಡ ಹೀಗೆಲ್ಲ ಇದಾರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಲ್ಲೇ. ಅಯ್ಯೋ, ಅವ್ ನನ್ ಗಂಡ ಅಲ್ಲ, ನನ್ ಗಂಡನ ಅಣ್ಣ. ಇಬ್ರು ಅವಳಿ ಜವಳಿ. ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಅವ್ನ್ ನಿನ್ನ ಅನ್ಭವಿಸ್ಬೇಕು ಅಂತಿದ್ದಾನೇನೆ. ಅನುಭವಿಸೇ ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ ಕಣೆ. ನಮ್ಮಿಬ್ರು ಮಧ್ಯೆ ಇನ್ನೂ ಏನೂ ನಡೀದೇ ಇರೋದ್ರಿಂದಾನೆ ಶಿವನ್ನ ಇನ್ನೂ ಹಾಗೆ ಬಿಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ಯಾ? ನಮ್ಗಿನ್ನೂ ಫಸ್ಟ್ ನೈಟ್ ನಡೆದಿಲ್ಲ. ಇವತ್ ನಡೆಯುತ್ತೆ, ನಾಳೆ ನಡೆಯುತ್ತೆ ಅಂತಿದ್ರೆ ನಡೀದೇ ಇರೋ ತರ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾನೆ. ಪ್ರಿಯಾ, ನಾನ್ ಹೇಳ್ದಾಗ ಮಾಡು. ನಿನ್ ಗಂಡನ್ ಕರ್ಕೊಂಡು ಬೇರೆ ಮನೆಗೆ ಹೋಗ್ಬಿಡು. ಅವನು ಅವ್ರ ಅಣ್ಣನ್ ಬಿಟ್ಟು ಬರಲ್ಲ. ಹಾಗಾದ್ರೆ ನೀನ್ ಅವನಿಗೆ ಮುಖ್ಯ ಅಲ್ಲ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? 4 ಬಾರ್ಸಿ ಬೈದು ಮನೆ ಬಿಟ್ಟು ಹೊಟ್ಟೋಗ್ತಿದ್ದೆ. ಉಮಾ, ಅವನ ನನ್ ಜೊತೆ ಬರೋಲ್ಲ ಕಣೆ. ಹಾಗೆ ನಾನ್ ಜೊತೆಲಿಲ್ಲ ಅಂದ್ರೂ 1 ನಿಮಿಷನೂ ಇರೋಲ್ಲ. ಆ ನೋವಿನ ಕೊಡೋಕೆ ನನಗಿಷ್ಟ ಇಲ್ಲ. ಯಾಕೆ ಗೊತ್ತಾ? ನಾನು ಅವನ್ನ ತುಂಬಾ ಪ್ರೀತಿಸ್ತೀನಿ. ಉಮಾ, ದೇವ ಕೆಟ್ಟವನು ಅನ್ನೋದು ನನಗ್ ಗೊತ್ತು ಕಣೆ. ಆದ್ರೆ ಶಿವಂಗ್ ಗೊತ್ತಿಲ್ವೇ? ಅದು ಅವನಿಗೆ ಯಾವತ್ತು ಗೊತ್ತಾಗುತ್ತೋ ಅವತ್ತು ಈ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಯಾವಾಗ?